ಅಬ್ಬಬ್ಬಬ್ಬಬ್ಬಬ್ಬ ನನಗಂತೂ ನಿನ್ ಕಾಟ ಸಾಕಾಗ್ ಹೋಯ್ತು ಕಣೋ. ಏನ್ ಕಾಟ? ಚಿಕ್ಕ ವಯಸ್ಸಿಂದ ಊಟ ಮಾಡಿಸ್ಬೇಕಾರೆ ಮಲಗಿಸ್ಬೇಕಾರೆ ಗೊಗೆ ಬರುತ್ತೆ ಅಂತ ಎದುರಿಸ್ಬಿಟ್ಟು ಈ ಕಾಟ ಅಂತೆ ಕಾಟ. ನಾನು ಎದುರು ನೀನೇ ಕಾರಣ. ಸರಿ ಸರಿ, ನಿನ್ ಸವಾಸ ಸಾಕ್ ನನ್ಗೆ. ಹೋಗು ಮುಗಿಸ್ಕೊಂಡ್ ಬಾ. ಮದ್ರಾತ್ರಿ ಲೇಬಿಸಿ ತಕ ತಕ ಅಂತ ಕುಣಿಸ್ಬೇಡ. ಏನ್ ಕುಂದೋಗ್ತಾ ಇದ್ಯಾ? ಬಾ. ಎಲ್ಲಿಗೆ? ಏನ್ ಹೊಸದಾಗ್ ಬೇರೆ ಕೇಳ್ತಾ ಇದ್ಯಾ? ಬಾ. ನನಗ್ ಬಂದಿಲ್ಲ, ನೀನ್ ಹೋಗು. ನನಗ್ ಬರ್ಲಿ ನಿನಗ್ ಬರ್ಲಿ ಬರ್ಲೇಬೇಕು. ಆಗಲ್ಲ. ಆಗಲ್ವಾ? ಆಗಲ್ವಾ? ಏನೋ ಆಗಲ್ವಾ? ಅಯ್ಯಯ್ಯೋ, ಯಾರಾದ್ರೂ ನೋಡಿದ್ರೆ ಏನಂತಾರೋ? ಇಷ್ಟ ದೊಡ್ಡ ಮಗನ ಈಗ್ಲೂ ನಾನು ಬಾತ್ರೂಮ್ ಅಲ್ಲಿ ಹೋಗು. ಅಲ್ಲಮ್ಮ, ಇಲ್ಲಿ ಈ ರೂಮ್ ಅಲ್ಲಿ ಬಂದು ಯಾರಮ್ಮ ನೋಡ್ತಾರೆ? ಯಾರು ನೋಡ್ರು ಪರವಾಗಿಲ್ಲ, ನೀನ್ ಬಾ. ನೀನು ಒಬ್ಬನಿಗೆ ಹೋಗಿ ಭಯ ಆಗತ್ತೆ. ದೇವ್ರೆ. ಅಮ್ಮ, ಯಾವ್ದಾರ ಒಂದ್ ಹಾಡ್ ಹೇಳಮ್ಮ. ಸುಸ್ಸು ಮಾಡಕ್ಕೆ ಸಾಂಗ್ ಬೇಕಾ ಚಾಮಿ? ಹೇಳಮ್ಮ, ಹಾಡ್ ಹೇಳಿದ್ರೆ ಸುಸ್ಸು ಬೇಗ ಆಗುತ್ತೆ. ಆಯ್ತಾಯ್ತು. ಹೋಗಿ ಹೋಗಿ ದೆವ್ವದಾನ ಹೇಳ್ತಿದ್ಯಲ್ಲಮ್ಮ. ಇದು ತುಂಬಾ ಫೇಮಸ್. ಅದ್ ನಿನಗೆ ಯಾವ್ದಾರ ಭಕ್ತಿಗೀತೆ ಹಾಡಮ್ಮ. ಬಾತ್ರೂಮ್ ಅಲ್ಲಿ ಭಕ್ತಿಗೀತೆನಪ್ಪ. ಇರ್ಲಿ ಪರವಾಗಿಲ್ಲ, ಹಾಡಮ್ಮ. ಕರ್ಮ ಕರ್ಮ. ಅಯ್ಯಾಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಹದೇವ, ನಾಕು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮದೇವ, ಈ ನಿದ್ದೆ ಸಾಕು ಮದೇವ, ನೀ ಎದ್ದು ಬರಮ್ಮ ದೇವ, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಇವ ಮತಿಗೆಲ್ಲ ಬಗ್ಗೋಲ್ಲ, ಇವ ಮತಿಗೆಲ್ಲ ಬಗ್ಗೋಲ್ಲ, ಹಂಗಿ ಕುಣೀರೋ ಹಿಂಗೆ ಕುಣೀರೋ, ಕುಂತು ಜಗ್ಗಿ ಕುಣೀರೇ, ಅಯ್ಯ ಜಿಪ್ ಹಾಕೊಳ ಜಿಪ್ಪು. ತೂತು ತೂತು. ಭೂತ ಪಿಶಾಚಿಗಳು ಬರ್ದೇ ಇರ್ಲಿ, ಯಾವುದೇ ಭೂತ ಪಿಶಾಚಿಗಳು ಬರ್ದೇ ಇರ್ಲಿ. ಏನಿದು ಮನೆ ಬಾಗಿಲು ಹೊರಗಡೆ ಇರೋದೆಲ್ಲ ಒಳಗಡೆ ಬರ್ತಾ ಇದೆಯಲ್ಲ, ಏನೋ ಇದು? ಚಿಕ್ಕ ವಯಸ್ಸಲ್ಲಿ ನೀನ್ ಹತ್ರ ಹೇಳ್ಕೊಟ್ಟಿದ್ದು, ಈ ತರ ಸೆಟಪ್ ಮಾಡಿದ್ರೆ ಯಾವ ಭೂತ ದೆವ್ವ ಪಿಶಾಚಿಗಳು ಒಳಗ್ ಬರಲ್ಲ ಅಂತ. ನಾನ್ ಕತೆ ಹೇಳಿದಾಗ ನಿನಗೆ ಚಿಕ್ಕ ವಯಸ್ಸು, ಈಗ ನಿನಗೆ ಕತ್ತೆ ವಯಸ್ಸು. ಅಮ್ಮೋ, ದೆವ್ವಕ್ಕೆ ಕತ್ತೆ ಕುದುರೆ ಅಂತ ಏನು ವಯಸ್ಸಿಲ್ಲ, ಯಾವ ಬೇಕಾದ್ರೆ ಬಂದು ಹಿಡ್ಕೊಬಹುದು. ನಿನ್ನ ನೀ ಜನ್ಮದಲ್ಲಿ ಯಾರು ತಿದ್ದಕ್ಕಾಗಲ್ಲ ನೋಡು. ಈ ಸೆಟಪ್ ಮೀರಿ ಯಾವುದೇ ದೆವ್ವನು ಒಳಗ್ ಬರೋ ಚಾನ್ಸೇ ಇಲ್ಲ, ಫುಲ್ ಸೇಫ್. ಈ ಸೆಟಪ್ ನ ಮೀರಿನ್ನು ಯಾವ್ದಾದ್ರು ಒಂದ್ ದೆವ್ವ ಬಂದು ಒಕ್ಕಂಬಿಟ್ರೆ ಸುಮ್ನೆ ಇರ್ತೀಯಾ? ಅದಕ್ಕೆ ಬೇರೆ ಸೆಟಪೇ ಮಾಡ್ಕೊಂಡಿದೀನಿ. ಏನದು? ಜೈ ಹನುಮಾನ್ ವೀರಾಂಜನೇಯ ಮಾರುತಿ ನಮೋ ನಮಃ. ತಂದೆ, ಈ ಭೂತ ಪ್ರೇತ ಪಿಶಾಚಿಗಳಿಂದ ದುಷ್ಟ ಶಕ್ತಿಗಳಿಂದ ನೀನೇ ನನ್ನ ಕಾಪಾಡಬೇಕು ತಂದೆ. ಕಾಪಾಡ್ತಾನೆ. ಈಗೆಲ್ಲ ಹೊಸ್ಕೊಳತ್ತೆ. ಇಂಥ ಪುಕ್ಕಲ ಮಕ್ಕಳನ್ನ ನಾನೆಲ್ಲೂ ನೋಡ್ಲಿಲ್ಲ. ಹೊಕ್ಕೊಂಡ್ಬಿಡುತ್ತೆ. ಈಗ ಹೊಕ್ಕೊಳ್ಳಿ ನೋಡೋಣ. ಅಮ್ಮ, ಏನ? ನಾಳೆ ಬೆಳಿಗ್ಗೆ ನನ್ನ 5 ಗಂಟೆಗೆಲ್ಲ ಬೇಗ ಎಬ್ಬಿಸ್ಬಿಡು. ಯಾಕೋ? ಅದೇ ಅತ್ತಿಗೆ ತಂಗಿ ಪ್ರಿಯಾ ಹುಬ್ಳಿಯಿಂದ ಬರ್ತೀಯಲ್ಲ, ನಾನೇ ಬೆಳಿಗ್ಗೆ ಬೇಗ ಹೋಗಿ ಪಿಕಪ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಈ ಮಂಚ ಸುತ್ತಲೂ ಎಷ್ಟು ಜೊತೆ ಚಪ್ಪಲಿ ಹಾಕಿದೆ ಗೊತ್ತಲ್ಲ? ಅಷ್ಟು ಜೊತೆನು ಕಿತ್ತೋಗಂಗ್ ಹೊಡಿತೀನಿ. ಮುಚ್ಕೊಂಡ್ ಮಲಕ್ಕೋ, ಡ್ರೈವರ್ ಕರ್ಕೊಂಡ್ ಬರ್ತಾನೆ. ಕಾಯ್ತಿದ್ದೀನಿ ಅಂತ ಗೊತ್ತಾದ್ರೆ ವ್ಯಾಲ್ಯೂ ಡೌನ್ ಆಗ್ಬಿಡುತ್ತೆ. ಈಗ ಹೋಗ್ಬಿಟ್ಟು ಆಮೇಲೆ ಕ್ಯಾಶುಯಲ್ ಆಗಿ ಎಂಟ್ರಿ ಕೊಡೋಣ. ಹೆಂಗದ್ಯವ್ವ? ಚೆನ್ನಾಗಿದ್ದೀನಿ. ಆಂಟಿ ಆಶೀರ್ವಾದ ಮಾಡಿ. ಏನು ಗೌರವ ಅಮ್ಮ, ನೀನು ಗೌರವ ಕೊಡೋದು ನಿಮ್ಮ ಅಕ್ಕನಂಗೆ ಕಣೆ. ಜಾನು, ಅವಳಗಿಂತ ನೀನು ಸೂಪರ್. ರಾಗೇನು ಬಂದ? ಏನು ಆಗೇ ಇಲ್ಲ, ನಾ ಕ್ಯಾಶುಯಲ್ ಆಗಿ ಬರ್ತಾವನೆ. ಯಾವಾಗ ಬಂದ್ರಿ? ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ? ಅದು ಜಾನು, ಏನಿದು ಪ್ರಿಯಾ ಬರೋದು ಇವನಿಗೆ ಗೊತ್ತೇ ಇಲ್ವಾ? ನಿನಗೆ ಗೊತ್ತಿಲ್ವನ? ನನಗೆ ಹೇಗಮ್ಮ ಗೊತ್ತಾಗತ್ತೆ? ಕ್ಯಾಶುಯಲ್ ಆಗಿ ಡ್ರೆಸ್ ಹಾಕೊಂಡು ಹೊರಗಡೆ ಓಡಾಡ್ಸಲ್ಲಿ ಎದುರುಗಡೆ ಬಂದ್ಬಿಟ್ರು. ಮಾರ್ನಿಂಗ್ 5:30 ಎಬ್ಸು ಅಂತ ಅಂದವ್ರು ಯಾರು? ನಿಮ್ ಡ್ರೆಸ್ ಸೆನ್ಸು ಬಹಳ ಚೆನ್ನಾಗಿದೆ, ಸೂಪರ್. ನೀವು ಥ್ಯಾಂಕ್ಸ್ ಹೇಳಿಲ್ಲ. ನಿಜವಾಗ್ಲೂ ನಿಮ್ ಡ್ರೆಸ್ ತುಂಬಾ ತುಂಬಾ ಚೆನ್ನಾಗಿದೆ. ನೀವ್ ಯಾವಾಗ್ಲೂ ಇದೇ ತರ ಡ್ರೆಸ್ ಹಾಕಿ. ಮನ್ಯಾಗ ವಯಸ್ಸಿಗೆ ಬಂದ್ರು ಹುಡುಗದನ ಹಿಂಗೇನೆಲೆ ಅರ್ಬಿ ಹಾಕೋದು? ಸ್ವಲ್ಪ ಆದ್ರೂ ನಯ ನಾಜುಕು ಅಂಜಿಕೆ ಬೇಡನಲೆ.
ನಾನ್ ನಿಮ್ ಮನೆಗ್ ಬರೋದ್ರಿಂದಾನೇ ಇಷ್ಟು ಜಾಸ್ತಿ ಡ್ರೆಸ್ ಹಾಕೊಂಡ್ ಬಂದಿದ್ದು. ಆಕ್ಚುಲಿ ನಾನು ಯಾವತ್ತೂ ಇಷ್ಟು ಜಾಸ್ತಿ ಡ್ರೆಸ್ ಹಾಕೊಂಡೇ ಇಲ್ಲ. ಕರೆಕ್ಟ್. ನನ್ಗೆ ಯಾವಳು ನಯ ನಜುಕಾಗಿ ಇಲ್ದಿರೋ ಹುಡುಗಿರ್ ಕಂಡ್ರೆ ಇಷ್ಟ. ಯಾಕೆ ಇಷ್ಟ ಆಗಂಗಿಲ್ಲಪ್ಪ? ಯಾಕೆ ಇಷ್ಟ ಆಗಂಗಿಲ್ಲ? ಈ ಡ್ರೆಸ್ ನಲ್ಲಿ ಏನ್ ಕಮ್ಮಿ ಆಗಿದೆ? ಡ್ರೆಸ್ ಕಮ್ಮಿ ಆಗೈತೆ ಅಂತ ಚಿಂತೆ. ಸುಮ್ನಿರ. ಈ ವಯಸ್ಸಲ್ಲಿ ಇಂಥ ಡ್ರೆಸ್ ಹಾಕಿದ್ರೆ ಇನ್ನೆಂಥ ವಯಸ್ಸಲ್ಲಿ ಹಾಕ್ತಾರೆ? ಕರೆಕ್ಟ್ ಆಗಿ ಹೇಳಿದ್ಯಮ್ಮ ನೀನು. ನನಗೆ ಇಂಥ ಡ್ರೆಸ್ ಹಾಕಕ್ಕಂತೂ ಪುಣ್ಯ ಇರ್ಲಿಲ್ಲ. ನನ್ನ ಗಂಡ ನಿಮ್ಮಪ್ಪ ಬಿಟ್ಟಿದ್ರ ಅಲ್ವಾ? ಅಮ್ಮ ನೀನು ಈ ತರ ಡ್ರೆಸ್. ರಾಘವ, ನಾನು ಇಂಥ ಡ್ರೆಸ್ ಅಲ್ಲಿ ಹೆಂಗ್ ಕಾಣ್ತೀನಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋ. ರಾಘವ, ನಾ ಹೆಂಗ್ ಕಾಣ್ತಿದ್ನ? ಮಮ್ಮಿ ಪಾರ್ಟ್ 2 ತರ ಕಾಣ್ತಿದ್ದೆ. ಹಾಯ್ ಹಾಯ್. ಏನ್ರೇ ಇದು? ಕ್ರಿಕೆಟ್ ಆಡಕ್ ಬರಕ್ ಹೇಳ್ಬಿಟ್ಟು ಎಲ್ಲ ಆಚೆ ನಿಂತಿದ್ದೀರಾ? ಆ ಜಾಗದಲ್ಲಿ ಏನೋ ಬಿಲ್ಡಿಂಗ್ ಬರ್ತಾ ಇದೆಯಂತೆ, ಅದಕ್ಕೆ ನಮ್ಗೆ ಒಳಗಡೆ ಆಡ್ಬೇಡಿ ಅಂದ್ರು. ಏನೋ ಆಡ್ಬಾರ್ದ? ಹೌದು, ಬಿಲ್ಡಿಂಗ್ ಕಟ್ತಾ ಇದ್ದಾರ. ಏನ್ರೇ ಇದು? ಕ್ರಿಕೆಟ್ ಆಡಕ್ ಬಂದ್ಬಿಟ್ಟು ಸುಮ್ನೆ ಹೋಗೋದ? ಒಂದ್ಸತಿ ಬ್ಯಾಟ್ ಹಿಡಿದ್ರ ಮೇಲೆ 6 4 ಹೊಡಿಲೇಬೇಕು. ಬೇರೆ ಯಾವ್ದಾರ ಫೀಲ್ಡ್ ಹೋಗೋಣ ಬನ್ರಯ್ಯ. ಗುರು ಅದಕ್ಕೆ ಯಾಕೆ ಅಷ್ಟು ಟೆನ್ಷನ್? ನಮ್ ಫ್ರೆಂಡ್ ಮನೆ ಪಕ್ಕ ಹೆಂಗಿದ್ರು ದೊಡ್ಡ ಖಾಲಿ ಜಾಗ ಇದೆಯಪ್ಪ, ಅಲ್ಲೋಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಮ್ಯಾಚ್ ಆಡ್ಬೋದು. ಮತ್ತಿನ್ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಬನ್ರಯ್ಯ, ಜಮಾಯಿಸ್ಬೇಡ. ಗುರು ಹೆಂಗಿದೆ ಜಾಗ? ಸೂಪರ್ ಆಗಿದ್ಯಮ್ಮ. 6 4 ಹೊಡಿಯಕ್ 7 ಮಾಡಿಸಿ ಜಾಗ. ಬಟ್ ಬಾಲ್ ಹೊಡೆದ್ರೆ ಮಾತ್ರ ಕಳೆದು ಹೋಗ್ಬಿಡುತ್ತೆ. 4-5 ಬಾಲ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಓಕೆ ಬನ್ರೋ. ಎಲ್ಲ ಸೇರ್ಬಿಟ್ಟು ಪಿಚ್ ನ ನೀಟ್ ಮಾಡ್ಬಿಡ್ಬೇಕಪ್ಪ. ನೋಡು, ಆ ಕಸ ಕಡ್ಡಿ ಎಲ್ಲ ತೆಗೆದಾಕ್ಬಿಡ್ಬೇಕು. ಓಕೆ ಹಂಗೆ ನೀರ್ ಹಾಕ್ಬಿಟ್ಟು ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಪಿಚ್ ಮಾಡಿದ್ರೆ ಇದು ಇಲ್ಲಿ ವಿಕೆಟ್ ಹಾಕ್ಬಿಡೋಣ. ಓಕೆ ತೆಗೀರ ಎಲ್ಲ, ಅದನ್ನು ತೆಗೀರನೆ. ವಿಕೆಟ್ ಕೊಡ. ಬ್ಯಾಟ್ ಕೊಡ ಇಲ್ಲಿ. ಕೊಡ ಇಲ್ಲಿ, ಹಿಡ್ಕೋ. ಏನೋ ಇದು? ಕೆಳಗಡೆ ತುಂಬಾ ಗಟ್ಟಿ ಇದೆ. ಒಂದ್ ಕಲ್ ತಗೊಂಬಾರ ಹೋಗ. ಆಯ್ತು ಗುರುವೆ, ಹಿಡ್ಕೊಳ್ಳೋ. ತಗೋ ಗುರು. ನೋಡ್ತಾ ಇದ್ರೆ ದೇವ್ದ ಗಾಳಿ ಇರ್ಬೇಕು. ಈ ಫೀಲ್ಡ್ ಬೇಡಪ್ಪ, ಬೇರೆ ಫೀಲ್ಡ್ ಹೋಗೋಣ. ಬರಲ್ಲ ವಿಕೆಟ್. ಇನ್ನೇನ್ ಕ್ರಿಕೆಟ್ ಆಡ್ಬೇಕು ಅನ್ನೋ ಅಷ್ಟರಲ್ಲಿ ಜೋರಾಗಿ ಗಾಳಿ ಶುರುವಾಯ್ತು. ಶುರುವಾಯ್ತು, ನೀವು ರೆಡಿ ಆಗ್ರಿ. ನಿಮ್ಮ ಈ ನಯ ನಾಜೂಕು ತುಂಬಾ ಇಷ್ಟ ಆಯ್ತು. ಕೂತ್ಕೊಳ್ಳಿ. ಅಯ್ಯೋ ಏನ್ ಲುಕ್. ಜಾನಕಿ, ಆಪಲ್ ನೋ ಥ್ಯಾಂಕ್ಸ್. ಬಂದೆ. ಬೇಡವಾ? ಏನ್ರಿ? ಏನಿದು ಗಬ್ ನಾಥ ಹೊಡಿತಾ ಇದೆ? ಅಯ್ಯೋ, ನಾನೇನ್ ಮಾಡಲ್ರಿ? ನಿಂದಲ್ಲ ಕಣೆ, ಬೇರೆ ಇನ್ನೆಲ್ಲೋ ವಾಸನೆ ಬರ್ತಾ ಇದೆ ಕಣೆ.
ಹೌದ್ರಿ ನಾರಕತ್ತೀರಿ ಇಲ್ಲಲ್ಲ, ಬೇರೆ ಇನ್ನೆಲ್ಲೋ ವಾಸನೆ ಬರ್ತಾ ಇದೆ ಕಣೆ. ಅದೆಲ್ಲ ಅಂತ ನಾವು ಹುಡುಕ್ ನೋಡ್ತೀನಿ. ನೀವ್ ಸೆಟ್ ಆಗ್ಬೇಡ್ರಿ, ಉಣ್ಣಕ್ ಹೋಗ್ರಿ. ವಾಸನೆ ಉಣ್ಣೋದಾ? ಅಯ್ಯೋ ಅಲ್ಲಿಲ್ಲ. ಕರ್ಮ ಕರ್ಮ. ಇರ್ಲಿ ಇರ್ಲಿ ತಗೊಳ್ಳಿ. ಬಾಳೆಹಣ್ಣು. ಥೂ, ಶ, ಲೇ ಲೇ ರಾಗ್ಯ ರಾಗ್ಯ. See you again. ಏನತ್ಗೆ? ಏನು ಮರೆಯ, ನಿನ್ ಬ್ಯಾಗಿಂದ ಕೆಟ್ಟ ವಾಸನೆ ಬರಕತ್ತೈತಿ. ನನ್ನ ಕ್ರಿಕೆಟ್ ಬ್ಯಾಗಿಂದ ಕೆಟ್ಟ ಸ್ಮೆಲ್? ಚಾನ್ಸೇ ಇಲ್ಲ. ಏನತ್ಗೆ ನೀವು? ಅಯ್ಯೋ ಅದು ನಾವಿವತ್ತು ಹೊಸ ಗ್ರೌಂಡ್ ಅಲ್ಲಿ ಆಡಕ್ ಹೋದ್ವಲ್ಲ, ಅದಕ್ಕೆ ಬ್ಯಾಡ್ ಸ್ಮೆಲ್. ಜಾನಕಿ, ನೀವ್ ಹೋಗಿ ಅದಕ್ಕೆ, ನೀವ್ ಹೋಗಿ, ನಾನು ನೋಡ್ತೀನಿ. ಏನಿದು ಕೆಂಪ್ ಕೆಂಪಿದೆಯಲ್ಲ? ಓಹೋ, ಕೆಮ್ಮಣ್ಣಿರೋ ಫೀಲ್ಡ್ ಇರ್ಬೇಕು. ಪರವಾಗಿಲ್ಲ, ಸ್ಮೆಲ್ ಕಡಿಮೆ ಆಯ್ತು.